ನಮಸ್ಕಾರ ಎಲ್ಲರಿಗೂ. ಇವತ್ತು ನಾನು ಪುತ್ರದ ಏಕಾದಶಿಯ ಬಗ್ಗೆ ಹೇಳುತ್ತಾ ಇದ್ದೇನೆ. ಪುಷ್ಯ ಮಾಸದ ಶುಕ್ಲ ಪಕ್ಷದಂದು ಬರುವಂತಹ ಈ ಏಕಾದಶಿಯ ಬಗ್ಗೆ ಬ್ರಹ್ಮವೈವರ್ತ ಪುರಾಣದಲ್ಲಿ ಹೀಗೆ ಹೇಳಿದೆ. ಶ್ರೀಕೃಷ್ಣನಿಗೆ ಪ್ರಿಯವಾದಂತಹ ಈ ಏಕಾದಶಿಯ ಆಚರಣೆಯಿಂದ ಮನುಷ್ಯ ಪೂರ್ಣವಾಗಿ ಈ ಲೋಕದಿಂದ ಮುಕ್ತನಾಗುವಂತಹ ಭಾಗ್ಯವನ್ನು ಹೊಂದುತ್ತಾನೆ ಅಂತ. ಭವಿಷ್ಯೋತ್ತರ ಪುರಾಣದಲ್ಲಿ ಈ ಕಥೆ ಬರ್ತದೆ. ಒಮ್ಮೆ ಯುಧಿಷ್ಠಿರ ಮಹಾರಾಜ ಶ್ರೀಕೃಷ್ಣನನ್ನ ಹೀಗೆ ಕೇಳುತ್ತಾನೆ, ಹೇ ಮಧುಸೂದನ ಕೃಷ್ಣ, ಪುಷ್ಯ ಮಾಸದ ಶುಕ್ಲ ಪಕ್ಷದಂದು ಬರುವಂತಹ ಏಕಾದಶಿ ವ್ರತದ ಬಗ್ಗೆ ನನಗೆ ತಿಳಿಸಿಕೊಡು. ಅದರ ವಿಶೇಷತೆ ಏನು? ಇದಕ್ಕೆ ಉತ್ತರವನ್ನು ಕೊಡ್ತಾ ಶ್ರೀಕೃಷ್ಣ ಹೇಳ್ತಾನೆ, ಹೇ ರಾಜ, ಪುಷ್ಯ ಮಾಸದ ಶುಕ್ಲ ಪಕ್ಷದ ಏಕಾದಶಿಯನ್ನು ಪುತ್ರದ ಏಕಾದಶಿ ಅಂತ ಹೇಳುತ್ತಾರೆ. ಇದರ ಆಚರಣೆಯನ್ನು ಮಾಡುವುದರಿಂದ ವ್ಯಕ್ತಿಯ ಭೌತಿಕ ಇಚ್ಛೆಗಳೆಲ್ಲ ಪೂರ್ಣ ಆಗುವುದರ ಜೊತೆಗೆ ಆಧ್ಯಾತ್ಮಿಕ ಜೀವನದಲ್ಲಿ ಪ್ರಗತಿಯನ್ನು ಕಾಣಬಹುದು. ಈ ಏಕಾದಶಿ ಮಕ್ಕಳಿಲ್ಲದವರಿಗೆ ವರದಾನ. ಸಂಕಲ್ಪವನ್ನು ತೊಟ್ಟು ಶ್ರದ್ಧೆಯಿಂದ ಭಕ್ತಿಯಿಂದ ಈ ಏಕಾದಶಿ ವ್ರತವನ್ನು ಆಚರಿಸಿದ್ದೇ ಆದಲ್ಲಿ ಅವರಿಗೆ ನಿಸ್ಸಂದೇಹವಾಗಿ ಸಂತಾನ ಭಾಗ್ಯ ಉಂಟಾಗ್ತದೆ. ಹೀಗೆ ಏಕಾದಶಿ ವ್ರತದ ಆಚರಣೆಯನ್ನು ಮಾಡಿ ಸಂತಾನ ಭಾಗ್ಯವನ್ನು ಹೊಂದಿದಂತಹ ಭದ್ರಾವತಿ ನಗರದ ರಾಜ ಸುಕೇತುಮಾನ್ನ ಕಥೆಯನ್ನು ಹೇಳುತ್ತೇನೆ ನಾನೀಗ, ಕೇಳು ಅಂತ ಹೇಳಿ ಕಥೆಯನ್ನು ಶ್ರೀಕೃಷ್ಣ ಯುಧಿಷ್ಠಿರ ಮಹಾರಾಜನಿಗೆ ಹೇಳುತ್ತಾನೆ. ಭದ್ರಾವತಿ ಅಂತ ಒಂದು ನಗರ. ಆ ನಗರದ ರಾಜ ಸುಕೇತುಮಾನ್. ಆತನ ಪತ್ನಿ ಸುಶೀಲೆ ಹಾಗೂ ಪತಿವ್ರತೆ ಆಗಿದ್ಲು. ಅವನ ರಾಜ್ಯ ಎಲ್ಲ ಪ್ರಕಾರದ ಸಮೃದ್ಧಿ ಧನ ಧಾನ್ಯಗಳಿಂದ ತುಂಬಿತ್ತು. ಆದರೆ ಆ ದಂಪತಿಗಳಿಗೆ ಸಂತಾನ ಭಾಗ್ಯ ಇರಲಿಲ್ಲ. ವಿವಾಹವಾಗಿ ಅನೇಕ ವರ್ಷಗಳಾಗಿದ್ದರೂ ಮಕ್ಕಳು ಇರದೇ ಇರುವಂತಹದ್ದು ಒಂದು ಕೊರಗಿತ್ತು ಅವರಿಗೆ. ಒಮ್ಮೆ ಪಿತೃತರ್ಪಣವನ್ನು ಕೊಡುವಂತಹ ಸಂದರ್ಭದಲ್ಲಿ ಸುಕೇತುಮಾನ್ ಮುಂದೆ ಈ ಕಾರ್ಯವನ್ನು ನಡೆಸಿಕೊಂಡು ಹೋಗಲಿಕ್ಕೆ ಯಾರೂ ಇಲ್ಲ ಅಂತ ತನ್ನ ಮನಸ್ಸಿನಲ್ಲಿ ಹೀಗೆ ಯೋಚಿಸ್ತಾನೆ. ಭಗವಂತ, ಮಕ್ಕಳಿಲ್ಲದವರು ಪಿತೃಋಣದಿಂದ ಮುಕ್ತರಾಗುವುದು ಅಸಾಧ್ಯ. ಈ ಜನ್ಮದಲ್ಲಿ ಪುತ್ರ ಪೌತ್ರರನ್ನು ಹೊಂದಿರುವಂಥದ್ದು ಹಿಂದಿನ ಅನೇಕ ಜನ್ಮಗಳ ಭಗವದ್ಭಕ್ತಿಯಿಂದ ಆದಂತಹ ಕೃಪೆ, ನಮ್ಮ ಸುಕೃತದ ಫಲ. ಆದರೆ ನನಗೆ ಮಕ್ಕಳಿಲ್ಲದೆ ಇರುವುದರಿಂದ ನಾನು ಅತ್ಯಂತ ದುರ್ಭಾಗ್ಯಶಾಲಿ ಅಂತ ವಿಚಾರ ಮಾಡ್ತಾ ದುಃಖಿತನಾದಂತಹ ಆ ರಾಜ ಯಾರಿಗೂ ಹೇಳದೆ ರಾಜಮಹಲಿನಿಂದ ತನ್ನ ಕುದುರೆಯನ್ನು ಏರಿ ಅದರ ಮೇಲೆ ಸವಾರಿಯನ್ನು ಮಾಡ್ತಾ ಅರಣ್ಯಕ್ಕೆ ಹೋಗ್ತಾನೆ. ಅದೊಂದು ದಟ್ಟ ಕಾಡಾಗಿರ್ತದೆ. ಆ ಕಾಡಲ್ಲಿ ಅಲೆದಾಡ್ತಾ ಮಧ್ಯಾಹ್ನದ ಸಮಯ ಆಗ್ತದೆ. ಆಗ ರಾಜನಿಗೆ ಹಸಿವು ಬಾಯಾರಿಕೆ ಆಗ್ತದೆ. ಮುಂದೆ ಹೋಗ್ತಾ ರಾಜನಿಗೆ ಒಂದು ಆಕರ್ಷಕವಾದಂತಹ ಜಲಾಶಯ, ಕೊಳ ಕಾಣ್ತದೆ. ಅದರಲ್ಲಿ ಅನೇಕ ಸುಂದರ ಮೀನುಗಳು ವಾಸ ಮಾಡಿದ್ದವು. ಆ ಜಲಾಶಯದ ತಟದಲ್ಲಿ ಅನೇಕ ಋಷಿ ಮುನಿಗಳ ಆಶ್ರಮವೂ ಇತ್ತು. ಭಗವಂತನ ನಾಮಸ್ಮರಣೆಯನ್ನು ಮಾಡ್ತಾ ಆ ರಾಜ ಅಲ್ಲಿರುವ ಋಷಿಗಳ ಹತ್ರ ಹೋಗ್ತಾನೆ. ಅವರಿಗೆ ನಮಸ್ಕಾರವನ್ನು ಮಾಡಿ ವಿನಮ್ರತೆಯಿಂದ ತೋರಿಸ್ತಾನೆ ಈ ರಾಜ. ಇವನನ್ನು ಕಂಡು ಆ ಋಷಿಗಳು ಪರಿಚಯವನ್ನು ಕೇಳುತ್ತಾರೆ. ಹಾಗೆಯೇ, ನೀನು ಯಾಕೆ ಈ ಅರಣ್ಯಕ್ಕೆ ಬಂದೆ? ನಮ್ಮಿಂದ ಈಗ ನಿನಗೆ ಏನಾಗಬೇಕು ಅಂತ ಆ ಋಷಿಗಳು ರಾಜನನ್ನು ಕೇಳುತ್ತಾರೆ. ರಾಜ ತನ್ನ ಪರಿಚಯವನ್ನು ಮಾಡಿಕೊಟ್ಟು ಅವರಲ್ಲಿ ಪರಿಚಯವನ್ನು ಕೇಳಿದಾಗ ಅವರು ಹೇಳುತ್ತಾರೆ, ಹೇ ರಾಜ, ನಾವು ವಿಶ್ವ ಎಂಬವರ 10 ಪುತ್ರರು. ನಮ್ಮನ್ನು ವಿಶ್ವದೇವ ಅಂತಲೂ ಕರೀತಾರೆ. ನಮ್ಮ ಹೆಸರುಗಳು ವಾಸು, ಸತ್ಯ, ಕೃತು, ದಕ್ಷ, ಕಾಲ, ಕಾಮ, ಧೃತಿ, ಪುರೂರವ, ಮಾದ್ರ, ಕುರು ಎಂಬುದಾಗಿ. ನಾವು ಈ ಜಲಾಶಯದಲ್ಲಿ ಸ್ನಾನ ಮಾಡಲಿಕ್ಕೆ ಬಂದಿದ್ದೇವೆ. ಇನ್ನೇನು ಸ್ವಲ್ಪ ಕಾಲದಲ್ಲಿ ಮಾಘ ಮಾಸ ಪ್ರಾರಂಭ ಆಗ್ತದೆ. ಹಾಗೆಯೇ ಈ ದಿನ ಪವಿತ್ರವಾದಂತಹ ಪುತ್ರದ ಏಕಾದಶಿಯ ದಿವಸ ಆಗಿದೆ. ಯಾರು ಸಂತಾನದ ಇಚ್ಛೆಯನ್ನು ಹೊಂದಿರ್ತಾರೋ ಅವರು ದೃಢತೆಯಿಂದ ಈ ಏಕಾದಶಿಯ ವ್ರತಾಚರಣೆಯನ್ನು ಮಾಡಬೇಕು ಅಂತ ಆ ಋಷಿಗಳು ಹೇಳ್ತಾರೆ ರಾಜನಿಗೆ. ಅವರ ಮಾತನ್ನು ಕೇಳಿದಂತಹ ರಾಜ ಉತ್ಸಾಹದಿಂದ ಹೇಳ್ತಾನೆ, ಮಕ್ಕಳಿಲ್ಲದಿರುವಂತಹ ನನಗೆ ನೀವು ದಯವಿಟ್ಟು ಮಾರ್ಗದರ್ಶನವನ್ನು ಮಾಡಿ, ಹೇಗೆ ನಾನು ಈ ಏಕಾದಶಿ ವ್ರತಾಚರಣೆಯನ್ನು ಮಾಡಬೇಕು ಅಂತ ಭಕ್ತಿಪೂರ್ವಕವಾಗಿ ರಾಜ
ಕೇಳುತ್ತಾನೆ ಆ ಋಷಿಗಳನ್ನು. ರಾಜನ ಮಾತನ್ನು ಕೇಳಿದಂತಹ ಆ ಋಷಿಗಣ ಅವನಿಗೆ ಏಕಾದಶಿ ವ್ರತಾಚರಣೆಯ ವಿಧಾನವನ್ನು ಹೇಳುತ್ತಾರೆ. ರಾಜ ಆ ದಿನ ಋಷಿಗಳ ಜೊತೆ ಅವರು ಹೇಳಿದಂತೆ ಏಕಾದಶಿಯ ವ್ರತಾಚರಣೆಯನ್ನು ಮಾಡಿ ದ್ವಾದಶಿಯಂದು ಪಾರಣೆಯನ್ನು ಕೂಡ ಮಾಡ್ತಾನೆ. ಋಷಿಗಳಿಗೆ ದಾನವನ್ನು ಕೊಟ್ಟು ಅವರ ಆಶೀರ್ವಾದದೊಂದಿಗೆ ರಾಜ್ಯಕ್ಕೆ ವಾಪಸ್ಸಾಗ್ತಾನೆ ಆ ರಾಜ. ಕಾಲಾನಂತರದಲ್ಲಿ ಅವನ ಪತ್ನಿ ಗರ್ಭವತಿಯಾಗ್ತಾಳೆ. ಹಾಗೆಯೇ ಮುಂದೆ ಅವರಿಗೆ ಒಬ್ಬ ತೇಜಸ್ವಿ ಪುತ್ರನ ಜನನ ಆಗ್ತದೆ. ಕಥೆಯನ್ನು ಮುಗಿಸ್ತಾ ಶ್ರೀಕೃಷ್ಣ ಯುಧಿಷ್ಠಿರನಿಗೆ ಹೀಗೆ ಹೇಳುತ್ತಾನೆ, ಯಾರು ಈ ಏಕಾದಶಿಯ ವ್ರತವನ್ನು ಅತ್ಯಂತ ಶ್ರದ್ಧೆಯಿಂದ ಆಚರಣೆ ಮಾಡ್ತಾರೋ ಅವರಿಗೆ ಈ ಭೌತಿಕ ಜಗತ್ತಿನಲ್ಲಿ ಎಲ್ಲ ಸುಖಗಳು ದೊರೆತು ಜೀವನದ ಅಂತ್ಯದಲ್ಲಿ ಅವರು ಆಧ್ಯಾತ್ಮಿಕ ವೈಕುಂಠವನ್ನು ಹೊಂದುತ್ತಾರೆ. ಯಾವ ವ್ಯಕ್ತಿ ಈ ಕಥೆಯನ್ನು ಶ್ರವಣ ಮಾಡ್ತಾನೋ ಅವನಿಗೂ ಅಶ್ವಮೇಧ ಯಜ್ಞ ಮಾಡಿದಂತಹ ಫಲ ದೊರೆಯುತ್ತದೆ ಅಂತ ಶ್ರೀಕೃಷ್ಣ ಯುಧಿಷ್ಠಿರನಿಗೆ ಈ ಪುತ್ರದ ಏಕಾದಶಿಯ ಮಹಿಮೆಯನ್ನು ಹೇಳುತ್ತಾನೆ. ನಾವೆಲ್ಲ ಈ ಪುತ್ರದ ಏಕಾದಶಿಯ ಆಚರಣೆಯನ್ನು ಮಾಡಿ ಭಗವಂತನ ಕೃಪೆಗೆ ಪಾತ್ರರಾಗೋಣ. ಸರ್ವೇ ಜನಾಃ ಸುಖಿನೋ ಭವಂತು. ಎಲ್ಲರಿಗೂ ಧನ್ಯವಾದಗಳು.